ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ನಿದ್ದೆ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಆದರೆ ಇವತ್ತು ನಾನು ನಿಮಗೆ ನಿದ್ದೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೀನಿ. ಆಶ್ಚರ್ಯ ಆಯಿತಾ? ಹೌದು, ಅತಿಯಾದ ನಿದ್ದೆ ಅಥವಾ ತಪ್ಪು ಅಭ್ಯಾಸದ ನಿದ್ದೆ ನಿಮ್ಮ ಜೀವನವನ್ನೇ ಹಾಳು ಮಾಡ್ಬೋದು. ಅದು ಹೇಗೆ? ಈ ವಿಡಿಯೋ ಪೂರ್ತಿ ನೋಡಿ. ಪಾಯಿಂಟ್ 1, ಅತಿಯಾದ ನಿದ್ದೆ. ವಿಜ್ಞಾನದ ಪ್ರಕಾರ ಒಬ್ಬ ಮನುಷ್ಯನಿಗೆ 7 ರಿಂದ 8 ಗಂಟೆಗಳ ನಿದ್ದೆ ಸಾಕು. ಆದರೆ ನೀವು 9 ರಿಂದ 10 ಗಂಟೆಗಿಂತ ಹೆಚ್ಚು ನಿದ್ದೆ ಮಾಡ್ತಾ ಇದ್ದೀರಾ? ಹಾಗಾದರೆ ಹುಷಾರು. ಅತಿಯಾದ ನಿದ್ದೆಯಿಂದ ಮಧುಮೇಹ, ಬೊಜ್ಜು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಪಾಯಿಂಟ್ 2, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ. ನಿದ್ದೆ ಜಾಸ್ತಿ ಆದಷ್ಟು ನಿಮ್ಮ ಮೆದುಳು ಮಂದವಾಗುತ್ತೆ. ನೀವು ಹೆಚ್ಚು ನಿದ್ದೆ ಮಾಡಿದ ದಿನ ಗಮನಿಸಿರಬಹುದು. ಅಂದು ನೀವು ತುಂಬ ಸುಸ್ತಾಗಿ ಮತ್ತು ನಿರುತ್ಸಾಹದಿಂದ ಇರ್ತೀರಿ. ಇದು ಕ್ರಮೇಣ ಡಿಪ್ರೆಷನ್ ಅಥವಾ ಖಿನ್ನತೆಗೆ ದಾರಿ ಮಾಡಿಕೊಡ್ಬೋದು. ಪಾಯಿಂಟ್ 3, ಸೋಮಾರಿತನ ಮತ್ತು ಸಮಯದ ವ್ಯರ್ಥ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದ್ಕೊಂಡವರಿಗೆ ನಿದ್ದೆ ದೊಡ್ಡ ಶತ್ರು. ಬೆಳಿಗ್ಗೆ ಬೇಗ ಏಳದೆ ಮಲಗುತ್ತಾ ಕುಳಿತರೆ ನಿಮ್ಮ ದಿನದ ಅತ್ಯಂತ ಅಮೂಲ್ಯವಾದ ಸಮಯ ವ್ಯರ್ಥವಾಗುತ್ತೆ. ನೆನಪಿಡಿ, ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ತಾರೋ ಅವರು ಜೀವನದಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ. ಪಾಯಿಂಟ್ 4, ತಪ್ಪು ಸಮಯದಲ್ಲಿ ನಿದ್ದೆ. ಮಧ್ಯಾಹ್ನ ಗಂಟೆಗಟ್ಟಲೆ ನಿದ್ದೆ ಮಾಡುವುದು ಅಥವಾ ಸಾಯಂಕಾಲ ಮಲಗುವುದು ನಿಮ್ಮ ರಾತ್ರಿಯ ನಿದ್ದೆಯ ಸೈಕಲನ್ನು ಹಾಳು ಮಾಡ್ತದೆ. ಇದು ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ತಲೆನೋವಿಗೆ ಕಾರಣ ಆಗಬಹುದು. ಪಾಯಿಂಟ್ 5, ಆಯಸ್ಸು ಕಡಿಮೆ ಆಗಬಹುದು. ಕೆಲವು ಸಂಶೋಧನೆಗಳ ಪ್ರಕಾರ ಯಾರು ಪ್ರತಿದಿನ ಅತಿಯಾಗಿ ನಿದ್ದೆ ಮಾಡ್ತಾರೋ ಅವರು ಜೀವಿತಾವಧಿ ಸಾಮಾನ್ಯರಿಗಿಂತ ಕಡಿಮೆ ಇರುತ್ತದೆ ಎಂದು ತಿಳಿದು ಬಂದಿದೆ. ಅತಿಯಾದ ನಿದ್ದೆ ನಿಮ್ಮ ಶರೀರವನ್ನು ಒಳಗಿನಿಂದಲೇ ಅಶಕ್ತಗೊಳಿಸುತ್ತದೆ. ಸ್ನೇಹಿತರೆ, ನಿದ್ದೆ ಎನ್ನುವುದು ಶರೀರಕ್ಕೆ ವಿಶ್ರಾಂತಿ ನೀಡಲು ಇರುವುದೇ ಹೊರತು ಸೋಮಾರಿತನಕ್ಕಲ್ಲ. ಹಿತವಾದ ನಿದ್ದೆ ಅಮೃತ, ಅತಿಯಾದ ನಿದ್ದೆ ವಿಷ. ಹಾಗಾಗಿ ಹಿಂದೆ ನಿಮ್ಮ ಸ್ಲೀಪ್ ಸೈಕಲನ್ನು ಬದಲಾಯಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್.